ತೆಗೆಯುವ ವೇಳೆ ಅಪಾಯ, ಕೂಲಿ ಕಾರ್ಮಿಕರ ಮೇಲೆ ಕಾಂಪೌಂಡ್ ಕುಸಿದು ಅಯೋಮಯ. ಯಲಹಂಕ ಬಳಿ ನಡೆದ ದುರಂತದಲ್ಲಿ 5 ಗಾಯ. ಸಿಲಿಕಾನ್ ಸಿಟಿಯಲ್ಲಿ ಡೆಂಗಿ ಡಂಗುರ, ಕಾಲೇಜು ಹುಡುಗನ ಪ್ರಾಣ ನುಂಗಿತು ಡೆಡ್ಲಿ ಜ್ವರ, ಮಗನ ಕಳೆದುಕೊಂಡು ಕಣ್ಣೀರಿಟ್ಟ ಪೋಷಕರು. ಬಿಐಎಎಲ್ ಸೇರಿ ದೇಶದ 7 ಏರ್ಪೋರ್ಟ್ಗಳ ಮೇಲೆ ಉಗ್ರರ ಕಣ್ಣು, ಕೇಂದ್ರ ಗುಪ್ತಚರ ಇಲಾಖೆಯಿಂದ ಮಾಹಿತಿ ರವಾನೆ, ಬಿಐಎಎಲ್ನಲ್ಲಿ ಸಿಐಎಸ್ಎಫ್ ಸಿಬ್ಬಂದಿಯಿಂದ ತಪಾಸಣೆ. ಯುರೋಕಿಡ್ಸ್ ಆಯೋಜಿಸಿದ್ದ ಫಾದರ್ಸ್ ಡೇ, ವಿಭಿನ್ನ ಪೋಷಕರ ಜೊತೆ ಮಕ್ಕಳ ವೀಕೆಂಡ್ ಬಲು ಚೆನ್ನ, ಗಾಳಿಪಟ ಹಾರಿಸಿ ಪುಳಕಿತಗೊಂಡಿತು ಪುಟಾಣಿಗಳ ಮೈಮನ. ನಮಸ್ಕಾರ, ಇದು ಬೆಂಗಳೂರು ಫಸ್ಟ್. ನಾನು ನವಿತಾ ಜೈನ್. ಅವರೆಲ್ಲ ಕೂಲಿ ಕೆಲಸಕ್ಕೆ ಬಂದಿದ್ರು, ತಮ್ಮ ಪಾಡಿಗೆ ತಾವು ಪಾಯ ತೆಗಿತಾ ಇದ್ರು. 3 ದಿನದಿಂದ ಮಳೆ ಬೇರೆ, ಹೀಗಾಗಿ ಪಕ್ಕದಲ್ಲೇ ಇದ್ದ ಕಾಂಪೌಂಡ್ ಸಡನ್ ಆಗಿ ಬಿದ್ದೇ ಬಿಡ್ತು. ಬೆಂಗಳೂರಿನ ಯಲಹಂಕದ ಬಾಗಲೂರು ಸಮೀಪದ ದ್ವಾರಕಾ ನಗರದಲ್ಲಿ ಅನಾಹುತವೊಂದು ನಡೆದು ಹೋಗಿತ್ತು. ಹೊಸ ಕಟ್ಟಡ ನಿರ್ಮಾಣಕ್ಕಾಗಿ 5 ಕೂಲಿ ಕಾರ್ಮಿಕರು ಪಾಯ ತೆಗಿತಾ ಇದ್ರು. ಈ ವೇಳೆ ಪಕ್ಕದಲ್ಲಿದ್ದ ಕಾಂಪೌಂಡ್ ಕಾರ್ಮಿಕರ ಮೇಲೆ ದಿಢೀರ್ ಕುಸಿದಿತ್ತು. ಕೂಲಿ ಕಾರ್ಮಿಕರಾದ ಗಂಗಲಪ್ಪ, ವೆಂಕಟರಮಣಪ್ಪ, ಸುಬ್ಬಯ್ಯ, ರತ್ನಮ್ಮ, ರಮಾ ಅವಶೇಷಗಳ ಅಡಿ ಸಿಲುಕಿ ನರಳಾಡಿದ್ರು. ಸ್ಥಳೀಯರು, ಪೊಲೀಸರು ರಕ್ಷಣೆ ಮಾಡಿ ಯಲಹಂಕ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ರು. ಗಾಯಗೊಂಡ ಕಾರ್ಮಿಕರ ಪೈಕಿ ಸುಬ್ಬಯ್ಯ, ಗಂಗಲಪ್ಪ ಸ್ಥಿತಿ ಗಂಭೀರವಾಗಿದೆ. ಹೀಗಾಗಿ ಅವರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆಂಧ್ರದ ಕಾರ್ಮಿಕರಾದ ಇವರೆಲ್ಲ 6 ತಿಂಗಳ ಹಿಂದೆ ಕೂಲಿ ಕೆಲಸಕ್ಕೆ ಇಲ್ಲಿಗೆ ಬಂದಿದ್ರು. ಘಟನೆ ಬಳಿಕ ಸ್ಥಳಕ್ಕಾಗಮಿಸಿದ ಡಿಸಿಪಿ ಸುರೇಶ್ ಪರಿಶೀಲನೆ ನಡೆಸಿದ್ರು. ಕೆಲಸ ಮಾಡಬೇಕಾದ್ರೆ ಅಲ್ಲಿ ಮೇಲ್ಗಡೆ ಪಕ್ಕದಲ್ಲಿ ಇದ್ದಂಥ ರಿಟೇನ್ ವಾಲು ಮೇಲ್ಗಡೆ ಕೆಳಗೆ ಕೆಲಸ ಮಾಡೋರ ಮೇಲೆ ಬಿದ್ದಿದೆ. ಆದ್ದರಿಂದ 5 ಜನ ಗಾಯಗೊಂಡಿದ್ದಾರೆ. 5 ಜನಕ್ಕೂ ಇವತ್ತು ಯಲಹಂಕ ಸರ್ಕಾರಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ವಿ. ಇಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ. ಅಲ್ಲಿ ಅರ್ತ್ ವರ್ಕ್ ಮಾಡಬೇಕಾದ್ರೆ ಸರಿಯಾದಂಥ ಒಂದು ಪ್ರಿಕಾಷನರಿ ಮೆಜರ್ ತಗೊಳ್ಳದೇ ಆದ್ದರಿಂದ ಈ ಒಂದು ಘಟನೆ ಸಂಭವಿಸಿದೆ. ಈ ಸಂಬಂಧ ಬಾಗಲೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮುಂಜಾಗೃತಾ ಕ್ರಮ ಕೈಗೊಳ್ಳದಿರುವುದೇ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣವಾಗಿದೆ. ಆನೇಕಲ್ನಿಂದ ಕ್ಯಾಮರಾಮನ್ ರವಿಕುಮಾರ್ ಜೊತೆ ಮಂಜುನಾಥ್, ಸುವರ್ಣ ನ್ಯೂಸ್. ಡೆಡ್ಲಿ ಡೆಂಗಿ ಸಾವಿನ ಡಂಗುರ ಬಾರಿಸ್ತಾ ಇದೆ. ಆರೋಗ್ಯ ಇಲಾಖೆ ತಿಪ್ಪರ್ಲಾಗ ಹಾಕಿದ್ರೂ ಕಂಟ್ರೋಲ್ಗೆ ಬರ್ತಾ ಇಲ್ಲ. ಒಬ್ಬರಾದ ಮೇಲೊಬ್ಬರು ಪರಲೋಕಕ್ಕೆ ಹೋಗ್ತಾನೆ ಇದ್ದಾರೆ. ಇದೀಗ 17ರ ಹರೆಯದ ಕಾಲೇಜು ವಿದ್ಯಾರ್ಥಿ ಡೆಂಗಿಗೆ ಬಲಿಯಾಗಿದ್ದಾನೆ. ಕರುಳ ಕುಡಿ ಕಳೆದುಕೊಂಡ ಹೆತ್ತವರಿಗೆ ಕಣ್ಣೀರು ಬಿಟ್ಟು ಬೇರೇನೂ ಉಳಿದಿಲ್ಲ. ಮುಗಿಲು ಮುಟ್ಟಿದ ಹೆತ್ತವರ ರೋದನ. ಮೊನ್ನೆ ಕಣ್ಮುಂದೆ ಕಾಲೇಜಿಗೆ ಹೋಗ್ತಿದ್ದ ಮಗ ಈಗಿಲ್ಲ ಅಂದರೆ ಯಾರಿಗೆ ತಾನೇ ದುಃಖ ಆಗೋಲ್ಲ ಹೇಳಿ. ಬೆಂಗಳೂರಿನ ನಾಗಶೆಟ್ಟಿಹಳ್ಳಿಯಲ್ಲಿ 17ರ ಹರೆಯದ ವಿಜಯ್ ಕುಮಾರ್ ಡೆಂಗಿಗೆ ಬಲಿಯಾಗಿದ್ದಾನೆ. ಇಲ್ಲಿನ SYA ಕಾಲೇಜಿನಲ್ಲಿ ಫಸ್ಟ್ PU ಓದ್ತಿದ್ದ ವಿಜಯ್ ಕುಮಾರ್ 4 ದಿನದಿಂದ ಡೆಂಗಿ ಜ್ವರದಿಂದ ಬಳಲುತ್ತಿದ್ದ. ಹೆಬ್ಬಾಳದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತಾದರೂ ಚಿಕಿತ್ಸೆಗೆ ಸ್ಪಂದಿಸದೆ ಸಾವನ್ನಪ್ಪಿದ್ದಾನೆ. ಡೆಂಗಿ ಜ್ವರ ಬಂದ್ಬಿಟ್ಟು 1 ವಾರ ಆಯಿತು. 2 ಹಾಸ್ಪಿಟ್ಲ್ ಚೇಂಜ್ ಮಾಡಿದೆ. ಒಂದು ಹಾಸ್ಪಿಟ್ಲ್ ತೋರಿಸಿ 3 ದಿನ ಇದ್ದು ಅದು ಏನೂ ಆಗಲಿಲ್ಲ. ಮನೆಯಾಗ ಬಾಫೀಸಲ್ಲಿ ನೆನ್ನೆ ರಾತ್ರಿ 9 ಗಂಟೆಗೆ ಸೇರ್ಕೊಂಡು ಡಾಕ್ಟ್ರ್ ಡೆಂಗಿ ಜ್ವರ ಅಂತ ಹೇಳಿದ್ದಾರೆ. ಲೆಟ್ರೆಲ್ಲ ಕೊಟ್ಟಿದ್ದಾರೆ. ತಿರ್ಗಾ ಮಗ ಫಸ್ಟ್ PUC ಓದ್ತಾ ಇದ್ದ. ವಿಜಯ್ ಸಾವಿಗೆ ಡೆಂಗಿ ಜ್ವರ ಕಾರಣ ಅಂತ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯ ವೈದ್ಯರು ದೃಢಪಡಿಸಿದ್ದಾರೆ. ನಾಗಶೆಟ್ಟಿಹಳ್ಳಿ, ಹೆಬ್ಬಾಳ, ಲೊಟ್ಟೆಗೊಲ್ಲನಹಳ್ಳಿ ಸೇರಿದಂತೆ ಹಲವು ಏರಿಯಾಗಳಲ್ಲಿ ಡೆಂಗಿ ಹಾವಳಿ ಜೋರಾಗಿದೆ. ಹಾಗಿದ್ರೂ BBMP ಸೊಳ್ಳೆ ನಿಯಂತ್ರಣ, ತ್ಯಾಜ್ಯ ವಿಲೇವಾರಿ ಮಾಡ್ತಿಲ್ಲ ಅಂತ ಸ್ಥಳೀಯರು ಕಿಡಿಕಾರಿದ್ದಾರೆ. ಅಲ್ಲಿ ಸುಮಾರು ಒಂದು 10ರಿಂದ 12 ಪೇಷಂಟು ಈ ಸರೌಂಡಿಂಗಲ್ಲೇ, ಭೂಪ್ಸಂದ್ರ, ಹೆಬ್ಬಾಳ, ಆಮೇಲೆ ನಾಗಶೆಟ್ಟಹಳ್ಳಿ, ಲೊಟ್ಟೆಗೊಲ್ಲಹಳ್ಳಿ. ಡಾಕ್ಟ್ರುಗಳು ಹೇಳಿರೋದೆ ಎಲ್ಲ ಈ ಸರೌಂಡಿಂಗಲ್ಲಿರೋ ಪೇಷಂಟ್ಗಳೇ ಜಾಸ್ತಿ. ಆಮೇಲೆ ಯಾವುದೇ ರೀತಿ ಇಲ್ಲಿ ಬಂದು ಕಾರ್ಪೊರೇಷನವರಾಗಲಿ ಇನ್ನೊಬ್ಬರಾಗಲಿ ಕ್ಲೀನ್ ಕೆಲಸ ಮಾಡಿಲ್ಲ.
ಕಳೆದ 2-3 ತಿಂಗಳಿಂದ ನಗರದಲ್ಲಿ ಡೆಂಘಿ ಸಾವಿನ ಡಂಗುರ ಬಾರಿಸ್ತಿದೆ. 100 ಜನ ಆಸ್ಪತ್ರೆಗೆ ದಾಖಲಾಗ್ತಿದ್ದಾರೆ. ಆದರೆ ಬಿಬಿಎಂಪಿ ಮಾತ್ರ ಶುಚಿತ್ವದ ಕಡೆ ಗಮನನೇ ಕೊಡ್ತಿಲ್ಲ. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಹೇಶ್ ಜೊತೆ ಮಸೂದ್ ದೊಡ್ಡಬಾಗಿಲು, ಸುವರ್ಣ ನ್ಯೂಸ್. ಮನೆಯ 3ನೇ ಮಹಡಿಯಿಂದ ಕಾಲು ಜಾರಿ ಬಿದ್ದು ಪೇದೆಯೊಬ್ಬ ಮೃತಪಟ್ಟ ಘಟನೆ ಮೂಡಲಪಾಳ್ಯದಲ್ಲಿ ನಡೆದಿದೆ. ಸಿಆರ್ನ ಮುಖ್ಯ ಪೇದೆ ನಾಗರಾಜ್ ಮೃತಪಟ್ಟವರು. ಮೂಡಲಪಾಳ್ಯದಲ್ಲಿ ನಾಗರಾಜ್ ಮನೆಯೊಂದನ್ನು ಕಟ್ಟಿಸಿದ್ರು. ಆದರೆ ಇವತ್ತು ಮನೆಯ 3ನೇ ಮಹಡಿ ಮೇಲೆ ವಾಟರ್ ಟ್ಯಾಂಕ್ ಅಳವಡಿಸಲು ಹೋಗಿದ್ರು. ಈ ವೇಳೆ ಕಾಲು ಜಾರಿ ಬಿದ್ದ ನಾಗರಾಜ್ ಅವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಟೂ ಓ ಕ್ಲಾಕ್ ಆಗಿರ್ಬೋದು. ಅದೇ ಟೈಮಲ್ಲಿ ಮೇಲ್ಗಡೆಯಿಂದ ಏನೋ ಸೌಂಡ್ ಆದಂಗೆ ಆಯಿತು. ಶೀಟ್ ಎಲ್ಲ ಬಿತ್ತು, ಒಡೆದೋಗಿರೋ ಶೀಟ್ ಬಿತ್ತು. ಆಮೇಲೆ ಕಬ್ಬಿಣದ ರಾಡ್ ಥರ ಬಿತ್ತು. ಈ ಥರ ಬಿದ್ದರೂ ಕೂಡ ಏನು ಬಿತ್ತಪ್ಪ ಅಂತ ಒಂದು ಸಲ ದಸಕ್ಕಾಗಿ ಸೌಂಡೆಲ್ಲ ಆಯ್ತಲ್ಲ ಅಂತ ನೋಡ್ತೀವಿ. ಫಸ್ಟು ಶೀಟ್ಗೆಲ್ಲ ಕೆಳಗಡೆ ಒಡೆದಿರೋದು, ಗ್ಲಾಸ್ ಎಲ್ಲ ಒಳಗಡೆ ಬಿದ್ದುಬಿಡ್ತು. ನೆಕ್ಸ್ಟ್ ನೋಡ್ತೀವಿ ಅಂಕಲ್ ಹಂಗಾತ್ಲ ಬಿದ್ದುಬಿಟ್ರು. ಬಿದ್ದ ತಕ್ಷಣವೇ ಕಿವಿಲಿ ರಕ್ತ ಬಂದಿದೆ, ತಲೆಯಲ್ಲಿ ರಕ್ತ ಬಂದಿದೆ, ಅಷ್ಟೇ ನೋಡಿರೋದು ನಾವು. ಆಮೇಲೆ ನಮ್ಮ ಸಿಸ್ಟರ್ ಇದ್ದಿದ್ರು, ನನ್ನ ತಮ್ಮ ಇದ್ದಿದ್ದ, ಎಲ್ಲರೂ ಇದ್ದಿದ್ರು. ಆ ಮೂಮೆಂಟಲ್ಲಿ ಆ ಪ್ಲೇಸಲ್ಲಿ ಅಷ್ಟೊತ್ತಿಗೆ ಯಾರೂ ಇರಲಿಲ್ಲ. ಎಲ್ಲ ಕಿಚನ್ ರೂಮು ಆ ಕಡೆ ಈ ಕಡೆ ಇದ್ದಿದ್ರೆ ಏನಾಗೋದೋ ಗೊತ್ತಿಲ್ಲ. ಇತ್ತೀಚಿನ ದಿನಗಳಲ್ಲಿ ಉಗ್ರರ ದಾಳಿ ಹೆಚ್ಚಾಗ್ತಾ ಇದೆ. ಈ ಬಾರಿ ದೇಶದ 7 ಪ್ರಮುಖ ವಿಮಾನ ನಿಲ್ದಾಣಗಳ ಮೇಲೆ ಉಗ್ರರ ಕೆಂಗಣ್ಣು ಬಿದ್ದಿದೆ. ಹೀಗಂತ ಸ್ಫೋಟಕ ಸುದ್ದಿ ಕೊಟ್ಟಿರೋದು ಕೇಂದ್ರ ಗುಪ್ತಚರ ಇಲಾಖೆ. ಹೀಗಾಗಿ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಭಾರೀ ತಪಾಸಣೆಯನ್ನ ಮಾಡಲಾಗ್ತಿದೆ. ದೇಶದ 7 ಏರ್ಪೋರ್ಟ್ಗಳ ಮೇಲೆ ಉಗ್ರರ ಕಣ್ಣು. ಬಿಐಎಎಲ್ನಲ್ಲಿ ಬೀಡು ಬಿಟ್ಟ ಕೇಂದ್ರ ಕೈಗಾರಿಕಾ ಪಡೆ. ಬಿಐಎಎಲ್ ವಿಮಾನ ನಿಲ್ದಾಣದಲ್ಲಿ ಇವತ್ತು ಹೈ ಅಲರ್ಟ್. ದಿಲ್ಲಿ, ಮುಂಬೈ, ಕೋಲ್ಕತ್ತಾ, ಹೈದರಾಬಾದ್, ಚೆನ್ನೈ, ಬೆಂಗಳೂರು ಸೇರಿದಂತೆ 7 ವಿಮಾನ ನಿಲ್ದಾಣಗಳ ಮೇಲೆ ಉಗ್ರರು ಕಣ್ಣಿಟ್ಟಿದ್ದಾರೆ. ಹೀಗಂತ ಕೇಂದ್ರ ಗುಪ್ತಚರ ಇಲಾಖೆಯಿಂದ ಮಾಹಿತಿ ನೀಡಿದ ಬೆನ್ನಲ್ಲೇ ದಿಲ್ಲಿಯಿಂದ ಕೇಂದ್ರ ಕೈಗಾರಿಕಾ ಪಡೆ ಬೆಂಗಳೂರಿಗೆ ಆಗಮಿಸಿದೆ. 150ಕ್ಕೂ ಹೆಚ್ಚು ಸಿಐಎಸ್ಎಫ್ ಸಿಬ್ಬಂದಿ ಬಿಐಎಎಲ್ನಲ್ಲಿ ನಾಕಾಬಂದಿ ಹಾಕಿ ಏರ್ಪೋರ್ಟ್ಗೆ ಹೋಗಿ ಬರೋ ವಾಹನಗಳ ತೀವ್ರ ತಪಾಸಣೆ ನಡೆಸಿತು. ಉಗ್ರರು 3 ವಿವಿಧ ಬಗೆಗಳಲ್ಲಿ ವಿಮಾನ ನಿಲ್ದಾಣಗಳನ್ನ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿಯನ್ನ ಗುಪ್ತಚರ ಇಲಾಖೆ ಎಲ್ಲ ರಾಜ್ಯಗಳಿಗೂ ರವಾನಿಸಿದೆ. ಉಗ್ರರು ಹೊಸ ಮಾದರಿಯ ಸ್ಫೋಟಕ ಬಳಸುವ ಸಾಧ್ಯತೆ ಇದೆ. ಅಲ್ಲದೆ ಒಂದು ಏರ್ಪೋರ್ಟ್ನಿಂದ ಮತ್ತೊಂದು ಏರ್ಪೋರ್ಟ್ಗೆ ಬಂದು ಸ್ಫೋಟಿಸುವ ಸಾಧ್ಯತೆಯೂ ಇದೆ. ಮತ್ತೊಂದು ಅಂಶ ಅಂದ್ರೆ ವಿಮಾನವನ್ನೇ ಹೈಜಾಕ್ ಮಾಡುವ ಶಂಕೆ ಇದೆ ಅಂತಾನು ಗುಪ್ತಚರ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಹೀಗಾಗಿ ಬೆಂಗಳೂರು ಸೇರಿದಂತೆ ದೇಶದ ಪ್ರಮುಖ ಏರ್ಪೋರ್ಟ್ಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಈ ಬಾರಿ ಉಗ್ರರ ದಾಳಿಯನ್ನು ತಡೆಯಲು ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಆತ್ಮವಿಶ್ವಾಸದಿಂದ ಸನ್ನದ್ಧವಾಗಿದೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಬಿ ಮಧುಸೂದನ್, ಸುವರ್ಣ ನ್ಯೂಸ್. ಬೆಂಗಳೂರು ಫಸ್ಟ್ ಅಲ್ಲಿ ಇನ್ನಷ್ಟು ಸುದ್ದಿಗಳನ್ನು ನೋಡೋಣ ಒಂದು ಸಣ್ಣ ವಿರಾಮದ ನಂತರ.